ಏನು ಮದ್ದೂರು ನಗರದ ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಸಹ ದನಗಳನ್ನ ಕಟ್ಟಿದ್ದಾರೆ. ಹಾಗೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ನಗರದ ಪ್ರಮುಖ ವೃತ್ತ ಏನಿದೆ, ಸೊ ಟಿ.ಬಿ. ವೃತ್ತ. ಸೊ ಇಲ್ಲೂ ಕೂಡ ಒಂದು ದನಗಳನ್ನ ಕಟ್ಟಿದ್ದಾರೆ. ಹಾಗೆ ಮುಂದೆ ಹೋಗೋಣ, ಮುಂದಿನ ಸಹ ದನಗಳನ್ನ ಕಟ್ಟಿದ್ದಾರೆ. ಸೊ ಅಲ್ಲೂ ಸಹ ನಾನು ನಿಮ್ಗೆ ಪರಿಚಯವನ್ನ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಚಂದಾಪುರ, ಆನೇಕಲ್ ತಾಲೂಕು, ಹತ್ತಿಬೆಲೆ ಹೋಬಳಿ. ಜನ ಸರ್, ಈಗ ನೀವು ಮದ್ದೂರು ಜಾತ್ರೆಗೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು? ಅಣ್ಣ ಜಾತ್ರೆಗೆ ಬಂದದ್ವಿ, ಎತ್ತಾಕಿರೋದು ಈ ವರ್ಷ ಅಣ್ಣ. ಅಂದ್ರೆ ಬಾರಿ ಜಾತ್ರೆಗೆಲ್ಲ ಮೊದಲು ನೋಡಕ್. ಹೌದು. ಬಟ್ ಈಗ ಎತ್ತುಗಳನ್ನ ಹಾಕಿರೋದು ಇದೆ ಫಸ್ಟ್ ಟೈಮ್. ಇದೆ ಫಸ್ಟ್ ಟೈಮ್. ಈ ಸರಿ ಎಲ್ಲ ಅಂದ್ರೆ ದೂರದ ಬೆಂಗಳೂರು ಇರ್ಬೋದು, ಆನೇಕಲ್ಲು, ಚಿಕ್ಕಬಳ್ಳಾಪುರ, ಕೋಲಾರ ಈ ತರ ಎಲ್ಲಾ ಭಾಗದಿಂದ ದನಗಳು ಹಾಕಿದ್ದಾರೆ. ಸರಿ. ಸೊ ಹಾಕಿರುವಂತ ರೀಸನ್ ಏನಿರ್ಬೋದು ಅಣ್ಣ ನಿಮ್ ಪ್ರಕಾರ? ಅಣ್ಣ ಎತ್ತು ಹಿಂಗೆ ಮುಂದಕ್ ಬರ್ಬೇಕು. ಈಗ ಹುಡುಗರು ಒಂಚೂರು ಕಮ್ಮಿ ಆಯ್ತಾವ್ರೆ. ಹಂಗಾಚಿ ಎತ್ತು ಒಂಚೂರು ಮೈ ಬೆಳೆಸ್ಬೇಕು, ಮುಂದೆ ನಾಡ್ ಬೆಳಿಬೇಕು. ಹಳ್ಳಿಕಾರ ಎತ್ತು ಜೀವನ ಒಂಚೂರು ಮುಂದಕ್ಕೆ ಹೋಗ್ಲಿ ಅಂತ ನಾವು ಜಾತ್ರೆ ಮಾಡೋಣ ಅಂತ ಉದ್ದೇಶದ ಮೇಲೆ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಈ ಬಾರಿ ಈ ಒಂದು ಮದ್ದೂರು ದನಗಳ ಜಾತ್ರೆನಲ್ಲಿ ಒಳ್ಳೆ ಫೆಸಿಲಿಟೀಸ್ ಮತ್ತೆ ಪ್ರೈಸ್ ಎಲ್ಲ ಕೊಟ್ಟು ಹೌದು ಎಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಸತಿ ಉದಯ ಅನ್ನೋರು MLA ಆಗವ್ರೆ. ಅವ್ರು ಈ ಜಾತ್ರೆ ಇಂಪ್ರೂವ್ ಮಾಡ್ಬೇಕು ಅಂತ ಈ ಸತಿ ಎದ್ದವ್ರೆ. ಈ ಜಾತ್ರೆಗೆ ಹಿಂದೆ ಬರ್ತಿದ್ದೆ ನಾನು. ಇವರು ಚಂದಾಪುರ ರಾಜಣ್ಣ ಹತ್ರ ನಾವೆಲ್ಲ ಜೊತೆಲಿ ಮಾಡ್ತಿದ್ದೋ. ಹೌದು. ಈ ಮುದ್ದೂರು ಮಾಡ್ತಿದ್ದೋ, ಮುಡ್ತಲೆ ಜಾತ್ರೆ ಮಾಡ್ತಿದ್ದೋ. ಈ ಜಾತ್ರೆ ಕಣ್ಣಮಾಗ ಹೋಗಿತ್ತು. ಇವಾಗ ಉದಯ ಅಂತ MLA ಆಗೋರಲ್ಲ, ಏನೋ ಪುಣ್ಯಾತ್ಮ ದೇವ್ರು ಆಯುಷ್ವಾರಿಗೆ ಕೊಡ್ಲಿ. ಹಿಂಗೆ ಇಂಪ್ರೂವ್ ಮಾಡಿದ್ರೆ ನಾವು ಮದ್ದೂರು ಜಾತ್ರೆ ಮಾಡ್ತೀವಿ. ಮದ್ದೂರು ಜಾತ್ರೆ ಮಾಡ್ಬೇಕು ಅಂತ ಆಸೆ. ಆದ್ರೆ ಮದ್ದೂರು ಜಾತ್ರೆ ಇತಿಹಾಸ ಅದೇ. ಹೌದು, ಮೊದ್ಲೆಲ್ಲ ದೊಡ್ಡ ಜಾತ್ರೆ ಆಗಿತ್ತು. ಹೌದು. ಇಡೀ ಇತಿಹಾಸದಲ್ಲಿ ಮದ್ದೂರು ಅಂದ್ರೆ ಮಾಗಡಿ ಆದ್ಮೇಲೆ ಮದ್ದೂರೇ ಆಯ್ತಿದ್ದು. ಹೌದು. ಏನಾಗೈತೆ ಅಂದ್ರೆ ಈ ಜಾತ್ರೆ ಇನ್ನು ಮದ್ದೂರಮ್ಮನೆ ಕಳ್ಸಿರ್ಬೇಕು ಉದಿನ ಮಾಡಪ್ಪ ಮದ್ದೂರು ಜಾತ್ರೆ ಅಂತ. ನಾನು ಏನೋ ಕೇಳ್ಕೊತೀನಿ ಅಂತಂದ್ರೆ, ಈಗ ಇಲ್ಲಿನ MLA ಗಳು ಯಾವ ತರ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೋ ಅದೇ ರೀತಿ ಎಲ್ಲಾ ಊರಿನ MLA ಗಳು ಪ್ರೋತ್ಸಾಹ ಕೊಟ್ರೆ ಇನ್ನ ಚೆನ್ನಾಗಿ ಜಾತ್ರೆ ಮಾಡ್ಬೋದು. ಇವಾಗ MLA ಉದಿನ ನೋಡಿ ಬುದ್ಧಿ ಕಲಿಬೇಕು ಎಲ್ಲಾ MLA ಗಳು. ಯಾಕಂದ್ರೆ ಒಂದಷ್ಟು ಕ್ಷೇತ್ರದಲ್ಲಿ ಏನು ಬರ್ತಕ್ಕಂತ ರಾಸುಗಳಿಗೆ ಒಂದು ನೀರು ನೆರಳಿನ ವ್ಯವಸ್ಥೆ ಮಾಡಿರೋದಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. MLA ಉದಯ ಅವರೆಲ್ಲ ಬೆಳಿಗ್ಗೆ ನೆನ್ನೆಯಿಂದ ಇಲ್ಲೇ ತಿನ್ಸ್ತಾವ್ರೆ. ನಮ್ ಸೌಕರ್ಯ ಕೇಳ್ತಾರೆ, ನೀರ್ ಟ್ಯಾಂಕ್ ಕೇಳ್ತಾರೆ, ನೀರ್ ಬೇಕಂತಾರೆ. ಇವಾಗ ಅವ್ರೇನ್ ಮಾಡ್ತಾರೆ, ಒಳ್ಳೆ ಪ್ರೈಸ್ ಇಟ್ಟವ್ರೆ. ಇವಾಗ 2 ಲಕ್ಷ 1 ಲಕ್ಷ 50,000 ಪ್ರೈಸ್ ಇಟ್ಟವ್ರೆ. ಪ್ರೈಸಸ್ ಮಡಿಗೆ ಈ ಜಾತ್ರೆ ಇಂಪ್ರೂವ್ ಮಾಡ್ಬೇಕು. ಈ ಜಾತ್ರೆ ಏನಾಗೈತೆ ಅಂದ್ರೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಆಗ್ಬಿಟ್ಟು ಈ ಜಾತ್ರೆಗಳಲ್ಲಿ ಜಾಗ ಐತೆ, ಗೌರ್ಮೆಂಟ್ ಲ್ಯಾಂಡ್ 12 ಎಕರೆ. ಅಲ್ಲಿ 12 ಎಕರೆಲ್ಲಿ ಜಾಗ ಮಾಡಿದ್ರೆ ನಮ್ಮಂತ ರೈತರುಗಳು ಕಟ್ಕೋಬಹುದು, ಜಾತ್ರೆ ಇಂಪ್ರೂವ್ ಮಾಡ್ಬೋದು. ಖಂಡಿತ ಅಲ್ವೇ? ಹೌದೌದು. MLA ಎಲ್ಲಾ MLA ಕಲಿಬೇಕು ಬುದ್ಧಿನ. ನೋಡಿ ಅವ್ರ ದೇವ್ರು ಎಲ್ಲಿ ನೋಡಿದನ ನೋಡಿ, ರೈಲಿಂಗ್ ಹಾಕಿಸ್ತಾವ್ರೆ. 24 ಟೈಮ್ ಇಲ್ಲಿ ಅವ್ರ MLA ಉದಯ ಅನ್ನೋರು. ಬಸಪ್ಪನ ಮೇಲೆ ಬೇಡಿಕೆ ಇರ್ಬೇಕಣ್ಣ, ಬಸಪ್ಪನ ಮೇಲೆ ಆಪೆಕಾರ ಇರ್ಬೇಕು. ಸುಮ್ನೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇರೋದ್ರಿಂದ ಚೆನ್ನಾಗಿ ಮಾಡ್ತಾರೆ. ಹೌದು, ನಿಜ. ಸರ್, ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ರಾಸುಗಳನ್ನ ಹಾಕಿದ್ರ? 2 ಜೊತೆ ಹಾಕಿದ್ವಿ. 2 ಜೊತೆ ಹಾಕಿದ್ರಾ? ಹೌದು. ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ ಕಡೆ ಅಣ್ಣ, ಕಡೆ ಹೊಸಬಾಯಿ. ಹೊಸಬಾಯಿ. ರೇಟ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್, ನಮ್ಗೆ ಆಗಿರೋದು 7.5 ಲಕ್ಷ. ಈಗ ಇನ್ನು ನಾವು ಹೆಸರಿಟ್ಟಿಲ್ಲ. ಅವು ಏನ್ ಬೆಲೆ ಆಗುತ್ತೆ ನೋಡೋಣ. ಕೊಟ್ಟಾಗ ಅದಕ್ಕೆ ಬೆಲೆ. ಈಗ ಸದ್ಯಕ್ಕೆ ಪ್ರದರ್ಶನಕ್ಕೆ ಅಂತ ತಂದಿದ್ದೀರಾ? ಹೌದು. ಇದ್ರಲ್ಲಿ ಏನ್ ಕೆಲಸ ಎಲ್ಲ ಮಾಡಿಸ್ತೀರಾ? ಏನು ಕೆಲಸ ಮಾಡ್ತೀವಣ್ಣ. ಕೆಲಸ ಮಾಡ್ತೀರಾ? ನೊಗ ಉಡ್ತೀವಿ, ಗಾಡಿ ಕಟ್ತೀವಿ, ಕುಂಟೆ ಕಟ್ಕೊಂತೀವಿ. ಏರ್ ಕಟ್ಟಿಲ್ಲ. ಹೌದು. ಒಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಿಸ್ತೀರಾ? ಹೌದು. ಏರ್ ಕಟ್ತೀವಿ, ಕುಂಟೆ ಕಟ್ತೀವಿ, ಗಾಡಿ ಓಡ್ತೀವಿ. ಗಾಡಿ ಎಲ್ಲ ಓಡ್ತೀರಾ? ಹೌದು. ಇನ್ನೊಂದು ವಿಚಾರ ಆಗದೆ, ಎಲ್ಲಾ ಡೇಮೋಸ್ ಹಾಕುದಿಲ್ಲ ನಾವು. ಇವಾಗ ಕೇವಲ ಇವಕ್ಕೆ ಡೈಲಿ 200 ರೂಪಾಯಿ ಖರ್ಚು. ಈ 3 ತಿಂಗಳಲ್ಲಿ 1,000 ರೂಪಾಯಿ ಬರ್ತದೆ, 1,500 ರೂಪಾಯಿ ಖರ್ಚು ಬರ್ತದೆ. ಅಂದ್ರೆ ಅವ್ ಜಾತ್ರೆ ಸೀಸನ್ ನಾವ್ ಎಲ್ಲಾ ಟೇಬಲ್ ಬಸವಣ್ಣ ಮೇಲೆ ಎತ್ತಂತದ್ದು 3 ವರ್ಷ ಆಯ್ತು. ನಾವು 3 ವರ್ಷದಿಂದ ಕೊಡುದಿಲ್ಲ, ಇನ್ನೂ 2 ವರ್ಷ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಇದು ದಾಖಲೆ ಮಾಡ್ಬೇಕು ಅಂತ. ಮುಡ್ತಲೆ ಜಾತ್ರೆಯಲ್ಲಿ 3 ವರ್ಷ ಮೆರವಣಿಗೆ ಮಾಡಿದ್ವಿ. ಇನ್ನೂ 2 ವರ್ಷ ಮಾಡ್ಬೇಕು ಅಂತ ಒಂದು ಇತಿಹಾಸ ಮಾಡ್ಬೇಕು. ಸರ್, ಈಗ ಬೇರೆ ಎಲ್ಲಿ ಚಾಂಪಿಯನ್ ಆಗಿದೆ ಸರ್ ಇದು? ಇವೆಲ್ಲೋ ಇವಾಗ ನಮ್ಮ ಸದ್ಯಕ್ಕೆ ಬಿಟ್ಟಿಲ್ಲ, ಪ್ರೈಸ್ ಬಿಟ್ಟಿರ್ಲಿಲ್ಲ. ಮದ್ದೂರಲ್ಲಿ ಫಸ್ಟ್ ಪ್ರೈಸ್ ಬಿಡ್ತಾ ಇರ್ತಾರೆ. ಮದ್ದೂರಲ್ಲಿ ಫಸ್ಟ್ ಟೈಮ್ ಬಿಡ್ತಾ ಇದ್ದೀರಾ? ಒಳ್ಳೇದಾಗ್ಲಿ ಸರ್, ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದ್ ಜೊತೆ ಹೇಳಿದ್ರಲ್ಲ, ಅದೇನಾ? ಅದು 4 ಕಲ್ಲು ತಗೊಳ್ಳಿ. ಬನ್ನಿ. ಸರ್, ಇದಕ್ಕೆ ಏನೆಲ್ಲಾಗಿದೆ ಸರ್? ಸರ್, 2 4 ಕಲ್ಲು. 2 4 ಕಲ್ಲು ಅಂದ್ರೆ ನೀವು 4 ಕಲ್ಲಿಗೆ ಬಿಡ್ಬೇಕಾಗುತ್ತೆ. 4 ಕಲ್ಲಿಗೆ ಬಿಡ್ಬೇಕು, ಕಾಂಪಿಟೇಷನ್ ಬಿಡ್ಬೇಕಾಗುತ್ತೆ. ಸರ್, ಈಗ ಇದ್ರಲ್ಲೂ ಕೆಲಸ ಎಲ್ಲ ಮಾಡಿಸ್ತಿದ್ದಾರೆ ಸರ್? ಇದ್ರಲ್ಲಿ ಇವಾಗ 120 ಹಾಕಿದೀವಿ. ಏನ್ ಕೆಲಸ ಮಾಡಿದೀವಿ, ಅದಕ್ಕೆ ಎತ್ತು ಬಹಳ ದಪ್ಪಾಗಿಲ್ಲ, ಬಿಟ್ಬಿಡು.
ಫ್ರೀಯಾಗಿ ಅಂದ್ರೆ ಈಗ ಕೂಟ ಮಾಡಿತಾ ರೀಸೆಂಟ್ ಆಗಿ? ಊಟ ಮಾಡಿ ಇವಾಗ ಒಂದ್ 3 ತಿಂಗಳಾಗಿದೆ ಸರ್. 3 ತಿಂಗಳಾಗಿದೆ. ಸರ್ ಈಗ ನೀವು ಎತ್ಗಳನ್ನ ಇವನ್ನೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ? ಸರ್ ಇದು ಚಂದ್ರಪಟ್ಟಣ ಇವನು ಸಂಜೀವ್ ಗೌಡ ಅವನ ಹತ್ರ ತಂದಿದ್ದು. ಇದು ಚಂದ್ರಾಯಪಟ್ಟಣದ ಇದು ಹಾಸನ್ ಕಡೆದು. ಓಕೆ ಸರ್, ಇದು ಸೇವೆ ಸಂಜೀಪ್. ಸಂದೀಪ್ ಅವರು ಇಲ್ವಾ? ಓಕೆ ಸರ್, ಇದು ಇದೆಲ್ಲಿಂದ ತಗೊಂಡ್ ಬಂದ್ರೆ? ಸರ್ ಇದು ಆಲೆ ತಗೊಂಡ್ 2 ವರ್ಷ ಆಗಿತ್ತು ಸರ್. ನಿಮ್ಮನೆಲ್ಲ ಇತ್ತು? ಇತ್ತು. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ಇದಕ್ಕೆ ಏನ್ ಹೇಳ್ತಾ ಇದ್ದೀರಾ ರೇಟ್? ಸರ್ ಇದು ಒಂದೇ ಎತ್ತೆ 4,60,000. ಇದೊಂದಕ್ಕೆ 4 ಲಕ್ಷ. ಇದು ನಮ್ಗೆ ಅವಾಗ ತಗೊಂಡಾಗ 2,10,000 ರೂಪಾಯಿ ಬಿದ್ದಿತ್ತು 2 ವರ್ಷದಿಂದ. ಓಕೆ ಹಂಗ್ ಲೆಕ್ಕ ಹಾಕಂದ್ರೆ ಬರೀ 6 ಲಕ್ಷ ಆಯ್ತವೆ. 6 ಲಕ್ಷ. ಇದ್ರ ಲೆಕ್ಕ ಹಾಕಂದ್ರೆ 9 ಲಕ್ಷ ಆಯ್ತವೆ. ಓಕೆ ಈಗ ನೀವು ಕೊಡುವಂತದಾದ್ರೆ ಎಷ್ಟು ಹೇಳ್ತೀರಾ ಸರ್? ಸರ್ ಇದು ವ್ಯಾಪಾರ ಹೇಳಿಲ್ಲ, ಇನ್ನು ಯಾರಿಗೂ ಕೊಡ್ತಾ ಇಲ್ಲ, ನಾವು ಕೊಡುದಿಲ್ಲ ಇನ್ನು 1 ವರ್ಷ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ ಸರ್ ನಾವು. ಅಂದ್ರೆ ಈಗ ಜಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಜಾತ್ರೆ ಮಾಡ್ಬೇಕು. ಆಯ್ತು ಸರ್, ಬಸವಣ್ಣನ ಮೆರ್ಸಿ ಇದೇ ರೀತಿ. ಈಗ ಮದ್ದೂರ್ ಜಾತ್ರೆ ಈ ವರ್ಷದ ಕೊನೆ ಜಾತ್ರೆ. ನೆಕ್ಸ್ಟ್ ಇಯರ್ಗೆ ಎಲ್ಲಾ ಜಾತ್ರೆನಲ್ಲೂ ನಾನ್ ನಿಮ್ಮನ್ನ ನೋಡ್ಬೇಕು. ಹೌದು, ಸಿಗೋಣ, ಎಲ್ಲಾ ಜಾತ್ರೆಲ್ಲೂ ಸಿಗೋಣ. ಅದೇ ರೀತಿ ಬಸವಣ್ಣನ ಮೆರ್ಸಿ ಒಳ್ಳೇದಾಗ್ಲಿ. ನಾನು ಯಾಕೆ ಜಾತ್ರೆಗೆ ಪ್ರೈಸ್ ಬಿಟ್ಟಿಲ್ಲ ಅಂದ್ರೆ 2011ರಲ್ಲಿ ಮುಡ್ತಲೆ ಜಾತ್ರೆಯಲ್ಲಿ 3 ಚಾಂಪಿಯನ್, 9 ಪ್ರೈಸ್ ತಗೊಂಡೆ ಒಬ್ಬನೇ ಹೆಸರಲ್ಲಿ, 16 ಜೊತೆ ಎತ್ತು ಬಿಟ್ಟಿದ್ದ. ಆವಾಗಿಂದ ನಾನು ಪ್ರೈಸ್ ಬಿಟ್ಟಿರ್ಲಿಲ್ಲ. ಪ್ರಥಮ ಬಾರಿ ಮದ್ದೂರಮ್ಮನ್ಗೆ ಪ್ರೈಸ್ ಬಿಟ್ಟಿರೋದು ನಾನು ನನ್ನ ಹೆಸರಲ್ಲಿ. ಒಳ್ಳೇದಾಗ್ಲಿ, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ. ತಾಯಿ ಮದ್ದೂರಮ್ಮ ನಿಮ್ಗೆ, ಬಸವಣ್ಣನ ಈ ಉದ್ಯ ಮಾಡ್ತಾರಲ್ಲ, ಉದ್ಯ ನೆಕ್ಸ್ಟ್ ಗೆಲ್ಲಿ MLA ಅಲ್ಲಿ ಆದ್ರೆ ಇಂಪೋರ್ಟ್ ಮಾಡ್ಲಿ ಮದ್ದೂರು ನಮ್ ಜಾತ್ರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೀನಿ ಸರ್, 9844496265. ಓಕೆ, ರಮೇಶ್ ಮುರ್ಜಿನಿ, ರಮೇಶ್ ಮಂಡ್ಯ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ಸ್ವರೂಪ್ ಅಂತ. ಸ್ವರೂಪ್ ಎಲ್ಲಿಂದ ಬರ್ತಾ ಇರೋದು? ಅಲ್ಲೂರು, ಮದ್ದೂರು ತಾಲೂಕು. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ ಸ್ವರೂಪ್, ಏನ್ ಅನ್ಸ್ತದೆ ನಿಮ್ಗೆ? ಮದ್ದೂರಲ್ಲಿ ದನಗಳ ಜಾತ್ರೆ ನಡೀತದೆ, ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗ್ತಿದ್ಯಾ? ಎಷ್ಟು ಖುಷಿ ಆಗ್ತದೆ? ಭಾರಿ ಖುಷಿ ಆಗುತ್ತೆ. ಭಾರಿ ಖುಷಿ ಆಗ್ತಿದ್ಯಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ನಾವು ಚಿಕ್ಕವನಿಂದ ಬರ್ತೀವಿ. ಚಿಕ್ಕವನು ಅಂದ್ರೆ ಎಷ್ಟು ವರ್ಷ ನಿಮ್ಗೆ? ಅವಾಗ ನಂಗೆ ಒಂದು 10 ವರ್ಷ ಇದ್ದು. ಸೊ ಈಗ ಮನೆಯಲ್ಲಿ ಹಳ್ಳಿಕಾರ ಎತ್ತುಗಳನ್ನ ಸಾಕಿದ್ದೀರಾ? ಮನೇಲಿ ಹಳ್ಳಿಕಾರ ಎತ್ತುಗಳನ್ನ ಸಾಕೋದೆಲ್ಲ ಮಾಡ್ತಾ ಇದ್ದೀವಿ. ಓಕೆ, ಈಗ ಉಳ್ಮೆ ಕೆಲಸ ಎಲ್ಲ ನೀವು ಮಾಡ್ತೀರಾ? ಉಳುಮೆ, ಕಬ್ಬು, ಎಲ್ಲ ನೋಡಿದ್ದೀವಿ. ಓಕೆ, ನೀವು ಬೇರೆಯವ್ರಿಗೆ ಬಾಡಿಗೆಗೆಲ್ಲ ಹೋಗ್ತೀರಾ? ಬಾಡಿಗೆಲ್ಲ ಹೋಗ್ತೀವಿ. ಬಾಡಿಗೆಗೆಲ್ಲ ಹೋಗ್ತೀರಾ? ಓಕೆ, ಈ ಒಂದು ಜಾತ್ರೆಗೆ ಎಷ್ಟು ಜೊತೆ? 2 ಜೊತೆ ಹಾಕಿದ್ದೀರಾ? ಈಗ ನಿಮ್ಮ ಕೈಲಿ ಇಟ್ಕೊಂಡಿದ್ರಲ್ಲ, ಏನೆಲ್ಲ ಆಗಿದೆ ಇದಕ್ಕೆ? ನೀವು ಕಡೆಯಲ್ಲೋ ಕೆಲಸ ಯಾರು ಕರ್ದವ್ರಿಗೆ ಹೊಟ್ಟೆಲ್ಲ ಮಾಡಿಸ್ತೀರಾ? ಓಕೆ, ಏನ್ ರೇಟ್ ಹೇಳ್ತಾ ಇದ್ದೀರಾ? ಬಂದ್ ಕೇಳ್ತಾ? ಎಷ್ಟು ಕೇಳ್ತಾ ಇದಾರೆ? ಇಲ್ಲ ಕೇಳ್ತಾವ್ರೆ, ಇನ್ನ ಇದ್ ಮಾಡಿಲ್ಲ. ಓಕೆ, ಒಟ್ನಲ್ಲಿ ಬಂದ್ ಕೇಳ್ತಾ ಇದಾರೆ. ಓಕೆ, 1.5 ನಮ್ಗೆ ಆಗಿದಾವೆ. ಓಕೆ, ಇನ್ನೊಂದ್ ಜೊತೆ ಯಾವ್ದಿದೆ ನಿಮ್ದು? ಇನ್ನೊಂದು ಅಲ್ಲಿ ಬರ್ತಾ ಇದೆ, ಬನ್ನಿ ಹೋಗೋಣ. ಓಕೆ, ಇದು ಕಡೆನಾ ಇಲ್ಲ 4? ಇವು ಕಡೆನಾ? ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಇವಕ್ಕೆ 2.5 ಹೇಳ್ತದೆ. 2.5 ಹೇಳ್ತಾ ಇದ್ದೀರಾ? ಇದು ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಕೆಲಸ ಎಲ್ಲ ಮಾಡ್ತಾರೆ. ಓಕೆ, ನೀವು ಬೇಸಿಕಲಿ ಫಾರ್ಮರ್. ಬೇರೆ ಏನ್ ಕೆಲಸ ಮಾಡ್ತೀರಾ? ವ್ಯವಸಾಯನ ಮಾಡೋದು. ವ್ಯವಸಾಯನೇ. ಸೊ ಒಟ್ನಲ್ಲಿ ಈಗ ಗಾಡಿ ಎಲ್ಲ ತಗೊಂಡು ಉಳ್ಮೆಗಳು ಮಾಡ್ತಾ ಇರ್ತಾರೆ. ಓಕೆ, ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ? 2.5 ಹೇಳ್ತದೆ. 2.5 ಬಂದ್ ಕೇಳ್ತಾ ಇದಾರಾ? ಕೇಳ್ತಾ ಇದಾರೆ. ಎಷ್ಟು ಕೇಳ್ತಾ ಇದಾರ? ನಾವೀಗ ಕೊಡಲ್ಲ, ಇವು ಇದನ್ನ ಕೊಡಲ್ಲ. ಸೆಲೆಕ್ಷನ್ ಬರ್ಸಿದೀವಿ. ಸೆಲೆಕ್ಷನ್ ಬರ್ಸಿದ್ದೀರಾ? ಓಕೆ, ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಓಕೆ, ಮೇವು ಏನೆಲ್ಲ ಮೇವು ಹಾಕ್ತಾ ಇದೀರಾ? ಕಡಲೆ ಒಟ್ಟು, ರವೆ ಬೂಸ, ಚಕ್ಕೆ ಬೂಸ, ಹಿಂಡಿ, ಜೋಳದ ನುಚ್ಚು ಓಕೆ ಹಾಕ್ತಿವಿ. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗೈತೆ. ಅದೇ ಅಂದ್ರೆ ಇದನ್ನೇನು ಕೊಡಲ್ಲ ನೀವು? 2.5 ಕೊಡಲ್ಲ. 2 ಕೊಡ, ಅದ್ ಮಾತ್ರ ಕೊಡುವಂತದ್ದು. ಓಕೆ ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತಿದ್ವಿ. 63 60 ಓಕೆ 85 ಓಕೆ 89 ಓಕೆ 98. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಧು ಅಂತ. ಮಧು ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಗೋಪನಹಳ್ಳಿಯಿಂದ ಬರ್ತಿದೀವಿ. ಗೋಪನಹಳ್ಳಿ, ಮದ್ದೂರು ತಾಲೂಕು? ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ಈಗ ಈ ಒಂದು ಮದ್ದೂರು ದನಗಳ ಜಾತ್ರೆಗೆ ಬಂದಿದ್ರಲ್ಲ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಜಾತ್ರೆ? ಇದೇ ಫಸ್ಟ್ನೇ ವರ್ಷ ಜನ ಬಂದಿದೆ. ಇದೇ ಫಸ್ಟ್ನೇ ವರ್ಷನಾ? ಓಕೆ, ಏನೆಲ್ಲ ಆಗಿದೆ? ಇವು 2 2 ಏನ್ ಹೇಳ್ತಾ ಇದ್ದೀರಾ ರೇಟ್? ಇವು 90,000 ಹೇಳ್ತಿದೀವಿ. 90,000 ಹೇಳ್ತಿದ್ರಾ? ಬಂದ್ ಕೇಳ್ತಾ ಇದಾರಾ? ಬಂದ್ ಕೇಳ್ತಾ ಇದಾರೆ. ಓಕೆ, ಅಂದ್ರೆ ಇನ್ನ ಕೊಟ್ಟಿಲ್ಲ? ಇನ್ನ ವ್ಯಾಪಾರ ಗೊತ್ತಿಲ್ಲ. ಓಕೆ, ಇದ್ ಬಿಟ್ರೆ ಬೇರೆ ಯಾವ್ದಿದೆ ನಿಮ್ದು? ನಮ್ದು ಗೂಳಿ ಐತೆ. ಗೂಳಿ, ಬೀಜದೋರಿ. ಏನ್ ಹೆಸರು ಇದಕ್ಕೆ? ಅದಕ್ಕೆ ಬೈರ ಅಂತ. ಬೈರ ಅಂತನಾ? ಓಕೆ, ಎಷ್ಟೆಲ್ಲ ಆಗಿದೆ ಇದಕ್ಕೆ?
ಇದಕ್ಕೆ ಕಡೆಯಲ್ಲು ಕಡೆ ಎಲ್ಲ ಹಾ ಏನ್ ಹೇಳ್ತಿದ್ದೀರಾ ರೇಟು? ಇದು 1 ಹೊತ್ತು ಹೇಳ್ತಿದ್ದೀವಿ. 1 ಹೊತ್ತು ಹೇಳ್ತಾ ಇದ್ದೀರಾ? ಹಾ ಬಂದ್ ಕೇಳ್ತಾ ಇದ್ದೀರಾ? ಬಂದು ಕೇಳ್ತಾ ಇದಾರೆ, ಕೊಟ್ಟಿಲ್ಲ. ಪ್ರದರ್ಶನಕ್ಕೆ ಮಾತ್ರ ಮಡಿಕೆ. ಪ್ರದರ್ಶನಕ್ಕೆ ಮಾತ್ರ. ಈಗ ಬೀಜದವರಿಗೆ ಯಾವ ರೀತಿ ನೀವು ಕೇರ್ ಮಾಡ್ತೀರಾ? ಇದಕ್ಕೆ ಹಿಂಡಿ, ಬೂಸ, ಹಾ ಮೊಟ್ಟೆ, ಹಾಲು ಹಾ. ಎಲ್ಲ ಕೊಡ್ತೀವಿ. ಓಕೆ. ಈಗ ಇದು ಕೊಡೋದಿದ್ರೆ ರೇಟ್ ಏನ್ ಹೇಳ್ತೀರಾ? ಇದು 1 ಹೊತ್ತು ಹೇಳ್ತಿದ್ದೀವಿ. 1 ಹೊತ್ತು ಹೇಳ್ತಾರೆ. ಬಂದ್ ಕೇಳ್ತಾ ಇದ್ದೀರಾ? ಬಂದು ಕೇಳ್ತಾವ್ರೆ, ಕೊಟ್ಟಿಲ್ಲ. ಕೊಟ್ಟಿಲ್ಲ. ಓರಿಗೆ ಗೂಡಕ್ ಮಾತ್ರ ಮಡಿಕೊಂಡಿದೀವಿ. ಓಕೆ ಫೈನ್. ಎಷ್ಟು ಚಾರ್ಜ್ ಮಾಡ್ತಿದ್ರಾ ಓರಿ ಕ್ರಾಸಿಂಗ್? ಓರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದಕ್ಕೆ. ಒಂದಕ್ಕೆ 500 ರೂಪಾಯಿ. ಬಸ್ಸಿಗೆ ಓಕೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದ್ರೆ ಆಫ್ ಚಾರ್ಜ್ ಮಾಡ್ತೀವಿ. ಓಕೆ ಫೈನ್. ಒಳ್ಳೇದಾಗ್ಲಿ. ಹ್ಮ್. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ತಮ್ಮದು? 9620102869. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.